ಕಳೆದೆ ನಾನು ಅದಾಗಲೇ 29 ವರ್ಷಗಳ ಕಾಲವನು. ಎನಗಿಹ 72 ವರ್ಷಗಳ ಆಯುಷ್ಯದಲ್ಲಿ ಛೇ ಸರಿಯೇನು ಈ ಪರಿ. ಬಂದಿಹೆ ನಾನೀ ಜನ್ಮಕ್ಕೆ ಅದೆಷ್ಟೋ ಜನ್ಮಗಳಲ್ಲಿ ತೊಳಲುತ್ತ ಬಳಲಿ. ಸಂಸಾರ ಚಕ್ರದಲ್ಲಿ ತಿರುಗಿ ನಡೆಯುತ್ತಲಿ ಅಂತಿರಲು ಇಹುದೇನು ಅರ್ಥವೋ. ಸಿಲುಕಿದರೆ ನಾನೀ ಕರ್ಮ ಬಂಧನದಿ ಮರಳಿ ಅಂತಾಗೆ ಹಿಡಿದಂತಾಗುವುದು. ಅರಿತರೀತು ಭೀಕರ ಕಾಳೋ ರಗವನು ಕೈಯಲ್ಲಿ ಏರಿದಂತಾಗುವುದು. ಮುಳ್ಳು ಮರವನು ಆಶಿಸುತ್ತ ಸವಿಫಲಕ್ಕಾಗಿಯೇ ಅಂತೆ ಸಿಲುಕಬಾರದು ಕರ್ಮ ಬಂಧನಕ್ಕೆ. ನಾನೀ ಜನ್ಮದಲ್ಲಿ ಯಾವ ಕಾರಣಕ್ಕೂ ಸ್ವೀಕರಿಸಬೇಕು. ಅದಾದಷ್ಟು ಶೀಘ್ರದಲ್ಲಿ ದಿಗಂಬರ ದೀಕ್ಷೆಯನ್ನು ಸೇರಿ ಆ ನಿರ್ವಾಣ ಪದವನ್ನು ಹೊಂದಬೇಕು. ಪರಮ ಪದವನ್ನು. ಆ ಪರಮಪದ ಅಂದರೆ ಮುಕ್ತಿ, ಕೈವಲ್ಯ ಲಕ್ಷ್ಮಿಯ ಆರಾಧನೆ ಮಾಡುವುದು. ಹಬ್ಬ ಮಹಾವೀರ ಮಹಾದರ್ಶನದಲ್ಲಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಹೇಳುತ್ತಿದ್ದಾರೆ. ಎಲ್ಲ ಏನು ಫ್ಲ್ಯಾಶ್ ಬ್ಯಾಕ್ ಅವತಾರಗಳ ದರ್ಶನವನ್ನು ಮಾಡಿಸಿದ್ರು. ಈಗ ಮಹಾವೀರನಿಗೆ 29 ವರ್ಷ ಆಗಿದೆ. ಆಗ ಅವರು ಚಿಂತನ ಮನನ ಮಾಡ್ತಾರಂತೆ. ಯಾಕೆಂದರೆ ಅವ್ರಿಗೆ ತೀರ್ಥಂಕರನ ಆತ್ಮನಿಗೆ ಗೊತ್ತಾಗುತ್ತೆ ಎಷ್ಟು ಆಯುಸ್ಸಿದೆ ಅಂತ. ಅವ್ರಿಗೆ ಆಯುಸ್ಸಿರೋದು 72 ವರ್ಷ. ಈಗಾಗಲೇ ನನಗೀಗ 29 ವರ್ಷ ಆಯಸ್ಸಾಯಿತು. ನಾನು ಏನು ಮಾಡಿದ್ದೀನಿ 29 ವರ್ಷದಲ್ಲಿ? ಅದೆಷ್ಟೋ ಜನ್ಮಾಂತರಗಳಲ್ಲಿ ಬಳಲಿ ತೊಳಲಿ ಸಂಸಾರ ಚಕ್ರದಲ್ಲಿ ತಿರುಗಿ ನಾನು ತಿರುಗಿ ಬಂದ್ಬಿಟ್ಟಿದ್ದೀನಿ. ನಾನು ಇನ್ನೂ ಅರ್ಥ ಮಾಡ್ಕೊಂಡಿಲ್ವಲ್ಲ ಈ ಕರ್ಮ ಬಂಧನಕ್ಕೆ. ಈಗ ನೋಡಿ, ಅಕಾರ್ಡಿಂಗ್ ಟು ಜೈನಾಲಜಿ, ಜೈನಾಗಮದ ಪ್ರಕಾರ ಪುಣ್ಯಕರ್ಮವು ಕರ್ಮವೇ, ಪಾಪಕರ್ಮವು ಕರ್ಮವೇ. ಯಾಕೆಂದ್ರೆ ನೋಡಿ, 29 ವರ್ಷ ಆಗಿದೆ. ಅವ್ರಿಗೆ ಆಯುಷ್ ಕರ್ಮ 72 ವರ್ಷ ತನಕ ಇದೆ. 72 ವರ್ಷ ತನಕ 29ಕ್ಕೆ ನೋಡಿ ದೀಕ್ಷೆ ತಗೊಂಡು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಅವರು ದೇಹ ತ್ಯಾಗ ಆಗಲೇಬೇಕು. ನೋಡಿ, ಅದನ್ನೇ ಪುಣ್ಯಕರ್ಮವು ಕರ್ಮವೇ, ಪಾಪಕರ್ಮವೂ ಕರ್ಮವೇ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಪ್ಪ ಅಂಥೇಳಿ ಈ ಕರ್ಮ ಬಂಧನದಲ್ಲಿ ನಾನು ಸಿಲುಕಾಕೊಂಡ್ಬಿಟ್ಟಿದ್ದೇನೆ. ಭೀಕರ ಕಾಳೋರಗ ಸರ್ಪದ ಹಾಗೆ ಈ ಸಂಸಾರ. ಮುಳ್ಳು ಮರವನ್ನು ಒಪ್ಪಿದಂತೆ ಸಂಸಾರ ಎನ್ನುವ ಮುಳ್ಳು ಮರವನ್ನು ನಾನು ಇಷ್ಟು ಜನ್ಮಗಳ ಕಾಲ ಒಪ್ಪಿದ್ದೆ ನಾನು. ಅದನ್ನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕರ್ಮಫಲಕ್ಕೆ ನಾನು ಸಿಲುಕಬಾರದು. ನಾನೀಗ ಆದಷ್ಟು ಬೇಗ ನಾನು ದಿಗಂಬರ ದೀಕ್ಷೆಯನ್ನು ಪಡ್ಕೋಬೇಕು. ನಿರ್ವಾಣ ಪಥವನ್ನು ನಾನು ಹೊಂದಬೇಕು. ಪರಮಪದ ಮುಕ್ತಿಯನ್ನು ನಾನು ಹೊಂದಬೇಕು ಅಂಥೇಳಿ ತೀರ್ಥಂಕರರ ಆತ್ಮವಾದಂಥ ವರ್ಧಮಾನರ ಆತ್ಮದ ಕೂಗು ಇದಾಗಿದೆ. ಅಬ್ಬಾ, ಎಷ್ಟು ಸೊಗಸಾಗಿ ವರ್ಣನೆಯನ್ನು ಇಲ್ಲಿ ಮಾಡಿದ್ದಾರೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ಅಬ್ಬಬ್ಬಬ್ಬಬ್ಬಬ್ಬಬ್ಬ.